ಗೌಡ್ರ ಸತ್ಯವಂತನ ಕರೆದುಕೊಂಡು ಬಂದಿ ನೋಡ್ರಿ ಅಪ್ಪ. ನಮಸ್ಕಾರ ಗೌಡ್ರೆ. ಬರಬೇಕು ಬರಬೇಕು ಜಮದಗ್ನಿಯ ಅಣ್ಣನಾದ ಸತ್ಯವಂತ. ಗೌಡ್ರೆ, ನನ್ನನ್ನು ಕರೆಸಿರುವ ಕಾರಣವೇನು? ನಿನ್ನೊಂದಿಗೆ ನೆಂಟಸ್ತಿಕೆಯನ್ನು ಬೆಳೆಸಲು ಕರೆಸಿದ್ದೇನೆ. ಗೌಡ್ರೆ, ನಿಮ್ಮ ಮಾತಿನ ಅರ್ಥ? ಮತ್ತೇನಲೇ ಹಲ್ಕಟ್ಸುಳೆ ಮಗನೇ, ಕೊಟ್ಟಣವನ್ನು ಕೊಡಬೇಕೆನ್ನೋ ಪರಿಜ್ಞಾನ ಇಲ್ಲವೇ ನಿನಗೆ? ಗೌಡ್ರೆ, ನನ್ನ ಪರಿಸ್ಥಿತಿ ಸರಿ ಇಲ್ಲ. ಇನ್ನೂ 2 ವಾರ ತಡೆಯಿರಿ. ಲೇ ಸತ್ಯವಂತ, ನನಗೆ ಇನ್ನು 2 ವಾರ ತಡಲಿಕ್ಕೆ ಆಗೋದಿಲ್ಲ. ಹಿಂದೆ ಇವತ್ತೇ ನನಗೆ ಹಣ ಬೇಕು. ಗೌಡ್ರೆ, ಹಿಂದೆ ಈಗಲೇ ಹಣ ಅಂದರೆ ಎಲ್ಲಿಂದ ತರಲಿ ಗೌಡ್ರೆ? ಇನ್ನು ಹೇಗೋ ಇಷ್ಟು ದಿನ ತಡೆದು ಪುಣ್ಯ ಕಟ್ಕೊಂಡ್ರಿ, ಇನ್ನು 2 ವಾರ ತಡೆದು ಪುಣ್ಯ ಕೊಟ್ಕೊಳ್ಳಿ. ಹಾಗಾದರೆ ನೀನು ನಿಮ್ಮ ಮನೆಯನ್ನು ನನ್ನ ಹೆಸರಲ್ಲೇ ಬರೆಸಿಕೊಡು. ಹಾಗೆ ಮಾಡಬೇಡ್ರಿ ಪಟೇಲರೇ. ಇದ್ದದ್ದೊಂದು ಮನೆ ನಿಮಗೆ ಬರೆದು ಕೊಟ್ಟರೆ ನಾ ಎಂತ ಬದುಕಲಿ ಗೌಡ್ರೆ, ನಾ ಎಂತ ಬದುಕಲಿ? ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ, ಇನ್ನು 2 ವಾರ ತಡೆದು ಪುಣ್ಯ ಕಟ್ಕೊಳ್ಳಿ. ಪಾಪ ಪುಣ್ಯ ನನಗೆ ಬೇಕಾಗಿಲ್ಲ ಸತ್ಯವಂತ. ಹಿಂದೆ ನೀನು ಹೇಗೆ ಹೊಲವನ್ನು ನನ್ನ ಹೆಸರಲ್ಲೇ ಬರೆದುಕೊಟ್ಟು ಹಾಗೆ ನೀನು ನನ್ನ ಮನೆಯನ್ನು ನನ್ನ ಹೆಸರಲ್ಲೇ ಬರೆಸಿಕೊಡು. ಇದ್ದದ್ದೊಂದು ಮನೆ ನಿನ್ನ ಹೆಸರೇ ಬರೆದು ಕೊಟ್ಟರೆ ನಾ ಎಂತ ಬದುಕಲಿ ಪಟೇಲರೇ? ಎಂತ ಬದುಕಲಿ ಗೌಡ್ರೆ? ಅದು ಮೊದಲೇ ಹೇಳ್ತದ ಸನ್ನಿವೇಶ. ಸಾವುಕಾರ ಸತ್ಯವಂತ ಒಳ್ಳೆ ಮಾತಿನಿಂದ ಅಲ್ಲಪ್ಪ ತಮ್ಮ ಸತ್ಯವಂತ ಸಾಲ ಕೇಳಕ್ ಬರೋಗತ್ನಾಗ ಚಂದ ಬಣ್ಣದ ಮಾತಾಡ್ತೀರಿಯಪ್ಪ. ಒಳ್ಳೆ ಸಾಲ ಕೊಡ ಬರೋ ಮುಂದೆ 10 ಗಂಟ ನನ್ನ ಮಗ ಬೆಂಗಳೂರಿಗೆ ಹೋಗ್ಯಾನ, ಗೋವಾಕ್ಕೆ ಹೋಗ್ಯಾನ, ಮದ್ರಾಸ್ ಹೋಗ್ಯಾನ ಅಂತ ಹೇಳ್ತೀರಿ. ಅಸಲು ಕೊಡ್ಲಿಕ್ಕೆ ಸ್ವಲ್ಪ ಬಡ್ಡಿನಾರ ಕೊಟ್ಟಾಗು ಮಾರಾಯ. ಹಾಗೆ ಮಾಡಬೇಡ ಗೌಡ್ರಿ. ಸರಿಯಾಚಿ ಬಡವ, ನೀನು ಈ ದೇಸಾಯಿ ಗೌಡನೆಂದರೆ ಹಡಿಯಿಂದ ಮುಡಿಯವರೆಗೂ, ಮುಡಿಯಿಂದ ಹಡಿಯವರೆಗೂ ಕಂಡರೆ ಗಡಗಡನೆ ನಡುಗುತ್ತಾರೆ. ಅಂಥದ್ರಲ್ಲಿ ಎದೆ ಒಪ್ಪಿಸಿ ಈ ದೇಸಾಯಿ ಗೌಡನಿಗೆ ಹಣ ಕೊಡೋದಿಲ್ಲ ಎಂದು ಸೊಕ್ಕಿನಿಂದ ಮಾತನಾಡುತ್ತೀಯ. ಗೌಡರೇ, ಒಡೆಯಿರಿ. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವಷ್ಟು ಒಡೆಯಿರಿ. ಈ ಸಮಯದಲ್ಲಿ ನನ್ನಿಂದ ಹಣ ಕೊಡಲು ಸಾಧ್ಯವಿಲ್ಲ ಗೌಡ್ರೆ, ಸಾಧ್ಯವಿಲ್ಲ. ಕೊಡದಿದ್ದರೆ ಅನುಭವಿಸಬೇಕಾಗುತ್ತದಲೇ ಮಗನೇ. ಈ ಸದ್ಯ ಚಾಟಿಗೆ ತಮ್ಮ ಸತ್ಯವಂತ ನಮ್ಮ ಸಾಲ ಕೊಟ್ಟು ಮೈ ಉಳಿಸ್ಯಾರಪ್ಪ ಗೌಡ್ರ. ಇನ್ನು ನಾವು ಬರ್ತೇನ್ರಿ, ಈ ಮಗನ ಬಿಡಬೇಡ್ರಿ. 4 ಒದ್ದು ಸಾಲ ಇಸ್ಕೊಡ್ರಿ ಗೌಡ್ರ. ಲೇ ದರ್ಪದ ಡಕಾಯಿತ, ನಿನ್ನ ದರ್ಪವನ್ನು ಈ ವ್ಯಕ್ತಿಯ ಮೇಲೆ ತೋರಿಸುವೆಯಾ? ಶ್ರೀಮಂತ ಕುನ್ನಿ. ಯಾರಲೇ ನೀ ಹರಾಮ್ ಖೋರ? ರಾಮ. ಯಾವ ರಾಮ? ಪರಶುರಾಮ. ರಾಮ ಪರಶುರಾಮರು ಯಾರು ಉಳಿದಿಲ್ಲ ಈ ದೇಸಾಯಿ ಗೌಡನ ಕೈಯಲ್ಲಿ. ಸುಮ್ಮನೆ ಇಲ್ಲಿಂದ ಹೊರಟೋಗಲೇ. ಹೊರಟು ಹೋಗಲು ಬಂದಿಲ್ಲ ಗೌಡ, ಈ ಅಮಾಯಕ ವ್ಯಕ್ತಿಯನ್ನು ರಕ್ಷಿಸಲು ಬಂದಿದ್ದೇನೆ. ಲೇ ಪರಶುರಾಮ, ಇವನನ್ನು ಕಾಪಾಡಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಲೇ ಮಗನೇ, ನಿಲ್ಲಿಸು ನಿನ್ನ ನೀಚ ಮಾತುಗಳನ್ನು. ಇನ್ನೊಂದು ಸಾರಿ ಉಚ್ಚರಿಸಿದರೆ ನಿನ್ನ ನಾಲಿಗೆ ಕಡಿದು ನಾಯಿ ನರಿಗೆ ಹಾಕಿಬಿಡುತ್ತೇನೆ, ಎಚ್ಚರ. ಇವನನ್ನ ಕಾಪಾಡಲು ನನಗೆ ಎಚ್ಚರ ಹೇಳಲು ಇವನೇನು ನಿಮ್ಮಣ್ಣನ ಅಥವಾ ಬಂಧು ಬಳಗನ? ಲೇ ಮಗನೇ ದೇಸಾಯಿ ಗೌಡ, ಇವನು ನನ್ನ ಅಣ್ಣನಾದರೇನು, ಬೇರೆಯವನಾದರೇನು? ನೀನು ಯಾರೆಂದು ಗೊತ್ತಿದ್ದೇ ನಾನು ನಿನ್ನ ಕೋಟೆಯೊಳಗೆ ನುಗ್ಗಿರುವೆನೆಂದರೆ ಅಷ್ಟೇ ತಿಳಿಯಬೇಕು. ಈ ಜಮದಗ್ನಿಯಂತಹ ಬೆಂಕಿ ಕಿಡಿ ಎಂದು. ಲೇ ಮಗನೇ ಪಾಟೀಲ. ಲೇ ಪರಶುರಾಮ, ಅವನನ್ನು ಕರೆದುಕೊಂಡು ಹೊರಟರೆ ಹಣ ನೀನು ಕೊಡ್ತೀಯೋ ಅಥವಾ ನಿಮ್ಮ? ಲೇ ದೇಸಾಯಿ ಗೌಡ, ಇವನನ್ನು ನಮ್ಮ ಅಣ್ಣನಂತಾದರೂ ತಿಳಿದುಕೋ, ಬಂದು ಬಳಗವಂತಾದರೂ ತಿಳಿದುಕೋ.
ತೆಗೆದುಕೊಳ್ಳಿ ಯಜಮಾನರೇ. ಈ ದರ್ಪದ ಡಕಾಯಿತ ನಿಮಗೆ ಹೇಗೆ ಶಿಕ್ಷೆಯನ್ನು ಚಾಟಿ ಏಟಿನಿಂದ ನೀಡಿದನು ಅದೇ ರೀತಿ ಅವನನ್ನು ಒಡೆಯಿರಿ. ಬೇಡಪ್ಪ ಬೇಡ. ಅವರು ಮಾಡಿದರೆಂದು ನಾವು ಮಾಡಿದರೆ ಅವರಿಗೂ ನಮಗೂ ವ್ಯತ್ಯಾಸ ಇರುವುದಿಲ್ಲ. ಅವನಿಗೆ ಆ ದೇವರೇ ಬುದ್ಧಿ ಕಲಿಸಲಿ. ಲೇ ಮಗನೇ ಗೌಡ, ಈಗಲಾದರೂ ತಿಳಿಯಿತೆ ಈ ಬಡವರಿಗೂ ಸೊಕ್ಕಿನ ಶ್ರೀಮಂತರಿಗೂ ಇರುವ ವ್ಯತ್ಯಾಸ. ಆ ವ್ಯಕ್ತಿಗೆ ನಾನು ಬೆಂಬಲವಾಗಿ ನಿಂತು ಆ ಶ್ರೀಮಂತನನ್ನು ತುಳಿ ಎಂದಾಗಲು ಆ ಬಡವ ತನ್ನತನವನ್ನು ಮರೆಯದೆ ನಿನ್ನನ್ನು ಉಳಿಸಿಕೊಂಡಿದ್ದಾನೆಂದರೆ ತಿಳಿಯಬೇಕು ಬಡವರು ನಿಸ್ವಾರ್ಥಿಗಳು ಎಂದು. ಲೇ ಮಗನೇ ದೇಸಾಯಿ ಗೌಡ, ಲೇ ಪರಶುರಾಮ, ಯಾವುದೇ ಕಾರಣಕ್ಕೆ ಅವನು ಕರೆದುಕೊಂಡು ಹೋಗಲು ಬಿಡುವುದಿಲ್ಲ. ನನಗೆ ಕೊಡಬೇಕಾದ ಹಣವನ್ನು ಕೊಟ್ಟು ಹೋಗು. ಏಯ್, ಮುಂದೆ ಮಾತನಾಡಬೇಡ. ತೆಗೆದುಕೋ ನಿನ್ನ ಹಣ. ಇವ ಯಾವ ಸೂರ್ಯನಿರಬಹುದು? ಕಣ್ಣು ಕೋಲ್ಮಿಂಚು, ದೇಹ ಒಂಟಿ ಸಲಗ. ಇವ ಯಾವ ಸೂರ್ಯ ವಂಶದವರನಾಗಿರಬೇಕು? ಯಾವನಿದ್ದರೂ ನನಗೇನು? ನನಗೆ ಕೊಡಬೇಕಾದ ಹಣ ಬಂದಿದೆ, ಅಷ್ಟೇ ಸಾಕು. ರೇಣುಕಾ, ಏ ರೇಣುಕಾ, ರೇಣುಕಾ, ಏನ್ ಮಾಡ್ತಾ ಇದ್ದೀಯಮ್ಮ ಮನೆಯಲ್ಲಿ? ಏನೋ ಕೆಲಸದಲ್ಲಿ ಬೀಜಿ ಇರ್ಬೇಕನ್ಸುತ್ತೆ. ಸರಿ, ನಾನು ಒಳಗಡೆ ಹೋಗಿ ನನ್ನ ತಂಗಿಯನ್ನು ಭೇಟಿ